ನಮಸ್ತೆ ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ಸರ್ವಜನ ಸುಖಿನೋ ಭವಂತು. ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ, ಅಷ್ಟಾಂಗ ಯೋಗ, ಅಕ್ಯುಪಂಚರ್, ಅಕ್ಯುಪ್ರೆಷರ್, ಪಂಚಕರ್ಮ, ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ.ವಿ. ಮಹಾದೇವ್. ಸೊ ನೋಡಿ, ಈ ದಿನ ನಾವು ಮತ್ತು ನಮ್ಮ ದಂಪತಿ ನಮ್ಮ ಪಿತೃ ದೇವತೆಗಳಿಗೆ ಮತ್ತು ನಮ್ಮ 7 ಜನ್ಮದ ತಲೆಮಾರಿನ ನಮ್ಮ ತಂದೆ ತಾಯಿ ಪಿತೃದೇವತೆಗಳಿಗೆ ಪಿಂಡ ಪ್ರದಾನ ಮಾಡುವ ಉದ್ದೇಶಕ್ಕೋಸ್ಕರವಾಗಿಯೇ ನಾವು ಈ ತ್ರಿವೇಣಿ ಸಂಗಮಕ್ಕೆ ಮತ್ತು ಗಯಾ, ಬುದ್ಧಗಯಾ ಮತ್ತು ಕಾಶಿ, ಗಂಗಾ, ಇದು 4 ಕಡೆ ನಮ್ಮ ಪಿತೃದೇವತೆಗಳಿಗೆ, ನಮ್ಮ ತಾಯಿಯವರಿಗೆ, ನಮ್ಮ ತಂದೆಯವರಿಗೆ ಮುಕ್ತಿಯನ್ನು ಕೊಡಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇದು ಮೇಯ್ನ್ ಇಂಟೆನ್ಷನ್ನು. ಆ ಕಾರಣಕ್ಕೋಸ್ಕರನೇ ನಾವು ಬಂದಿರೋದು ತ್ರಿವೇಣಿ ಸಂಗಮದಲ್ಲಿ ಇದ್ದೀವಿ. ನೋಡಿ, ತ್ರಿವೇಣಿ ಸಂಗಮದಲ್ಲಿ ತುಂಬ ಕ್ರೌಡ್ ಏನಿಲ್ಲ, ಆದರೂ ಕ್ರೌಡ್ ಇದೆ ಅಂತೇಳಿ ನಮ್ಮಿಂದ ತುಂಬ ಜನ ದುಡ್ಡನ್ನು ಸುಲಿಗೆ ಮಾಡಿದ್ದಾರೆ. ಇರಲಿ ಅದೊಂದು ಕಡೆಗೆ. ತ್ರಿವೇಣಿ ಸಂಗಮದಲ್ಲಿ ಇದ್ದೀವಿ, ನೀವು ನೋಡಬಹುದು. ಇದೇ ತ್ರಿವೇಣಿ ಸಂಗಮ. UP, ಉತ್ತರ ಪ್ರದೇಶ್. ನೀವೇನು ಪ್ರಯಾಗ್ರಾಜ್ ಅಂತ ಹೇಳ್ತೀರಿ, ಇದೇನೆ. ಇಲ್ಲಿ 3 ನದಿಗಳ ಸಂಗಮ ಆಗ್ತದೆ. ನನ್ನ ಪರವಾಗಿ ನಮ್ಮ ಎಲ್ಲ ಸ್ಟೂಡೆಂಟ್ಗಳಿಗೆ, ನಮ್ಮ ಪೇಷಂಟ್ಗಳಿಗೆ, ನಮ್ಮ ಮಕ್ಕಳಿಗೆ, ಎಲ್ಲರಿಗೂ, ನಮ್ಮ ಹಿತೈಷಿಗಳಿಗೆ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ. ಓಂ ಗಂಗಾ ಮಾತೆ ನಮಃ, ಓಂ ಮಹಾಪಂಚಭೂತಾಯ ನಮಃ. 3 ಬಾಟ್ಲನ್ನು ಇಟ್ಕೊಂಡು ಆ ಕಡೆ ಒಳಗಡೆ ಕ್ಲೀನಾಗಿರೋ ವಾಟರ್ ಇಟ್ಕೊಂಡು ಹಾಂ, ಹೌದು. ತುಂಬ ಜನ ಕೊಡಬೇಕಾಗ್ತದೆ. 3 ಬಾಟ್ಲು ತಗೊಂಡು ನೋಡಿ. ಪ್ರಿಯ ವೀಕ್ಷಕರೇ ಮತ್ತು ಬಂಧುಗಳೇ, ನಾನು ಸಾವಿರಾರು ಸರಿ ಹೇಳ್ತೀನಿ, ಇವತ್ತು ಈ ಜಗನ್ಮಾತೆ ಜಗಜನಿ ಆದಿಶಕ್ತಿ ಈ ಗಂಗಾ ಮಾತೆ ಮುಂದೆ ಕುಂತ್ಕೊಂಡು, ಈ ಗಂಗಾ ಮಾತೆ ಒಳಗಡೆ ನಿಂತುಕೊಂಡು ಕೂಡ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇಡೀ ಬ್ರಹ್ಮಾಂಡದಲ್ಲಿ ದೇವರು ಅಂತ ಇದ್ದರೆ ನೋಡಿ, ಮೇಲೆ ಉರಿತಾ ಇರುವಂತಹ ಸೂರ್ಯ, ಕೆಳಗಡೆ ಕಾಣ್ತಾ ಇರುವಂತಹ ಈ ಜಗನ್ಮಾತೆ ಭೂಮಿ ತಾಯಿ, ಈ ಗಂಗಾ ಮಾತೆ, ವಾಸುದೇವ, ಒಂದು ಸ್ತ್ರೀಶಕ್ತಿ. ಗಂಗಾ ಮತ್ತು ಪೃಥ್ವಿ ಇಬ್ಬರು ಒಂದೇ ಸ್ತ್ರೀಶಕ್ತಿ. ಮೇಲೆ ಕಾಣ್ತಿರುವಂತಹ ಸೂರ್ಯ, ಅಗ್ನಿ ಅಂತ ಏನು ಹೇಳ್ತೀವಿ, ಅಗ್ನಿಗೂ ಒಂದೇ, ಸೂರ್ಯನು ಒಬ್ಬನೇ, ಬೇರೆ ಬೇರೆ ಅಲ್ಲ. ಈ ಸೂರ್ಯದೇವ ಮತ್ತು ಈ ವಾಸುದೇವ ಇಬ್ಬರು ಒಂದೇ ರೂಪ, ಒಂದು ಪುರುಷ ಶಕ್ತಿ ಮತ್ತೊಂದು ಸ್ತ್ರೀಶಕ್ತಿ. ಇದು 4 ಸೇರಿಸುವಂತಹ ಈ ಆಕಾಶ ತತ್ವ ಏನಿದೆ, ಖಾಲಿ ಜಾಗ, ಇದೇ ಆಕಾಶ ತತ್ವ. ಈ ಮಹಾಪಂಚಭೂತಗಳೇ ಇಡೀ ಬ್ರಹ್ಮಾಂಡಕ್ಕೆ ದೇವರು. ಇದನ್ನು ಬಿಟ್ಟು ಬೇರೆ ಯಾವುದೇ ದೇವರಿಲ್ಲ. ಈ ಸತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಾಗಬೇಕು. ಇಲ್ಲಿ ಏನು ಜಗನ್ಮಾತೆ ಜಗಜನಿ ಆದಿಶಕ್ತಿ ಪರಮೇಶ್ವರಿ ನಮ್ಮ ನಿಮ್ಮ ದೇಹದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಬ್ರಹ್ಮಾಂಡ ತಥಾ ಪಿಂಡಾಂಡದಲ್ಲಿ ಹರಿತಾ ಇರುವಂತಹ ಈ ಗಂಗಾಮಾತೆ ಇದ್ದಳು, ಇದೇ ಗಂಗಾಮಾತೆಯೇ ನಮ್ಮ ಮನೆಯಲ್ಲೂ ಇರೋದು, ನಮ್ಮ ದೇಹದಲ್ಲೂ ಇರೋದು, ನಮ್ಮೂರಿನಲ್ಲೂ ಇರೋದು, ನಿಮ್ಮೂರಿನಲ್ಲೂ ಇರೋದು. ಹಾಗಾಗಿ ನದಿಗಳು ಬೇರೆ ಬೇರೆ ದಿಕ್ಕುಗಳಿಂದ ಹರಿದು ಬರಬಹುದು, ಆದರೆ ಅದಕ್ಕೆ ಹರಿದು ಬರುವಂತಹ ಮಾರ್ಗಗಳಿಗೆ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ ಅಷ್ಟೇ ಹೊರತು ಎಲ್ಲ ಗಂಗೆನೂ ಒಬ್ಬಳೇ. ಹಾಗಾಗಿ ನೀವು ಬರದೇ ಇರುವಂತಹ ಜನ, ನಾವು ಪ್ರಯಾಗಕ್ಕೆ ಹೋಗಲಿಲ್ಲ, ಕೋಟ್ಯಾಂತರ ಜನ, 45-50 ಸಾವಿರಾರು ಕೋಟಿ ಜನ ಪ್ರಯಾಗಕ್ಕೆ ಹೋಗಿ ಸ್ನಾನ ಮಾಡ್ಕೊಬಂದು ಅವ್ರ ಪಾಪಗಳನ್ನು ಕಳ್ಕೊಂಡ್ರು. ನಾವು ನಮ್ಮ ಪಾಪಗಳನ್ನು ಕಳ್ಕೊಳ್ಳಿಲ್ಲ ಅನ್ನುವಂತಹ ಚಿಂತೆ ಬೇಡ. ನಿಮ್ಮ ಮನೆಯಲ್ಲೇ ನಿಮ್ಮ ಮನಸ್ಸು, ಆತ್ಮ, ದೇಹ ಇದು ಚೆನ್ನಾಗಿರ್ಬೇಕು. ನೀವು ಮಾಡುವಂತಹ ಕೆಲಸಗಳು ಮೋಸ, ದಗ, ವಂಚನೆ, ಅನ್ಯಾಯ, ಅಕ್ರಮ, ಅಹಂಕಾರ, ಸ್ವಾರ್ಥವನ್ನು ಬಿಟ್ಟು ನೀವು ನಿಸ್ವಾರ್ಥಿಗಳಾಗಿ ನಿಮ್ಮ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾಶ್ಚರ್ಯ ಇವುಗಳನ್ನು ಬದಿಗಿಟ್ಟು ನೀವು ಸಂತೋಷವಾಗಿದ್ದು ಬೇರೆಯವ್ರನ್ನೂ ಸಂತೋಷವಾಗಿಟ್ಟು ನಿಮ್ಮ ಕೈಲಿ ಎಷ್ಟು ಆಗ್ತದೋ ನಿಮ್ಮ ಶ್ರಮದಿಂದ ದುಡಿದಂತಹ ಹಣದಲ್ಲಿ ಬೇರೆಯವರಿಗೆ, ಕಷ್ಟದಲ್ಲಿರುವಂಥವ್ರಿಗೆ ಸಹಾಯ ಮಾಡ್ತಾ ನೀವು ಇರೋದ್ರಲ್ಲಿ ಸಾತ್ವಿಕ ಆಹಾರವನ್ನು ತಿಂತ ಸಾತ್ವಿಕ ಜೀವನವನ್ನು ನಡೆಸಿದ್ರೆ ನಿಮಗೆ ಯಾರ್ದು ಋಣದಲ್ಲಿ ಬದುಕದೆ, ಯಾರ್ದು ಋಣವನ್ನು ತಿಂದೆ, ಯಾರಿಗೂ ಮೋಸದಾಗ ಮಾಡದೆ ನೀವು ಜೀವನವನ್ನು ಸಾಗಿಸಿದ್ರೆ ಅದೇ ನಿಜವಾದ ಮುಕ್ತಿ. ಅದನ್ನು ಬಿಟ್ಟು ನೀವು ಪ್ರಯಾಗಗಾಗಲಿ, ಗಂಗಾಗಾಗಲಿ, ಯಮುನಾಗಾಗಲಿ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ನೀವು ಇದೆಲ್ಲೇ ಹೋಗಿ ನೀವು ಸ್ನಾನಗಳನ್ನು ಮಾಡಿ
ನೀವು ಹೋಮ ಹವನ ಪೂಜೆ ನೀವು ಏನೇ ಮಾಡಿದ್ರೂ ಕೂಡ ನಿಮ್ಮ ಪಾಪಗಳು ಕಳೆದಿಲ್ಲ. ನಾನು ಸತ್ಯವನ್ನೇ ಹೇಳ್ತಿದ್ದೇನೆ. ನನಗೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಇದೆಲ್ಲವನ್ನು ನಾನು ಅಧ್ಯಯನ ಮಾಡಿದ್ದೀನಿ, ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಮತ್ತು ಈ ಕೋಟ್ಯಾಂತರ ಜನ ಏನಿದ್ದಾರೆ, ಸಾಧುಗಳು, ಸಂತರು, ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು, ಹಗೋರಿಗಳು, ನಾಗಸಾಧುಗಳು, ಇವರೆಲ್ಲ ಏನು ಹೇಳ್ತಾರೆ, ಈ ಬ್ರಾಹ್ಮಣರೆಲ್ಲ ಏನು ಹೇಳ್ತಾರೆ, ಇದೆಲ್ಲ ಸುಳ್ಳ? ಸತ್ಯವಾಗಲೂ ಸುಳ್ಳು. ಸೊ ಯಾಕೆಂದರೆ ನಿಮ್ಗೆ ಅದನ್ನು ನಾನು ಹೇಳಬೇಕು ಅಂದರೆ 3-4 ಅವರ್ಸ್ ವೀಡಿಯೋ ಆಗೋಗ್ತದೆ. ನಾನು ಸತ್ಯವನ್ನೇ ನುಡಿಯುವುದು, ನಾನು ಸತ್ಯವನ್ನೇ ಹೇಳುವುದು. ನಂಬಿ ನೀವೇನು ಇಲ್ಲಿ ಬಂದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಈ ಥರದ್ದೊಂದು ತಾಮ್ರದನ್ನು ಚೊಂಬು ತಗೊಳ್ಳಿ, ಅದಕ್ಕೆ ಅರಿಶಿನ, ಕುಂಕುಮ, ಗಂಧೆ, ಹೂವು ಹಾಕಿ ನೀರನ್ನು ತುಂಬಿ ಒಂದು ಮುಕ್ಕಾಲು ಭಾಗ ಅದಕ್ಕೆ ಕಳಸಕ್ಕೆ ಪೂಜೆ ಮಾಡಿ ಹೋಗಿ. ಮುಂದೆ ಹೋಗಿ, ಸಾಕು, ಫೋಟೋ ಇದ್ದೀವಿ, ಮುಂದೆ ಹೋಗಿ. ನಾವು ಅಲ್ಲೆಲ್ಲೋ ಇದ್ದಾರೆ ಅಮ್ಮ. ಸೊ ಹೋಗಿ ಆ ಗಂಗೆನ ತುಂಬಿಕೊಳ್ಳಿ. ತುಂಬಿ ಅದಕ್ಕೆ ನೀವು ಭಕ್ತಿಯಿಂದ ಸೊ ಓಂ ಕಳಸರಾಧನಂ ಕರಿಷ್ಯೆ ಕಳಸಶ್ಯೆ ಮುಖೇ ವಿಷ್ಣು ಕಂಠೆ ರುದ್ರಸ್ತ್ರಮಾಸಿತ ಮೂಲೆ ತತ್ರೋಹಿತೋ ಬ್ರಹ್ಮ ಮಧ್ಯೆ ಮಾತೃಗಣಕೃತಂ ಕುಕ್ಷೌತು ಸಾಗರ ಸರ್ವೇ ಸಪ್ತದೀಪ ವಸುಂಧರ ಋಗ್ವೇದತೋ ಯಜುರ್ವೇದ ಸಾಮವೇದಾರ್ಥವರ್ಣಂ ಅಂಗೈತ ಸಹಿತ ಸರ್ವೇ ಕಳಸಾಂಬ ಸಮಸ್ಥಿತಂ ಆಯಾಂತು ದೇವ ಪೂಜಾರ್ಥ ದುರಿತಕ್ಷಕಕಾರಕಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿನ್ ಕುರುಂ ಆಸ್ಮಿನ್ ಕಲಸೆ ಗಂಗಾದಿ ಸರ್ವತೀರ್ಥ ಅವಾಹಯಾಮಿ ಅಂತೇಳಿ. ಸೊ ಹೀಗೆ ಈ ನೀರನ್ನ ತುಂಬಿಕೊಳ್ಳಿ. ನೀರನ್ನ ತುಂಬಿಕೊಂಡು ಅದರ ಮೇಲೆ ಸುತ್ತ 4 ದಿಕ್ಕಿಗೆ ಮೊದಲು ಸೊ ಗಂಧವನ್ನು ಇಟ್ಟು ಸೊ ಗಂಧದ ಸುತ್ತ ನೀವು ಅರಿಶಿಣ ಕುಂಕುಮವನ್ನು ಇಟ್ಟು ಸೊ ಅಕ್ಷತೆಯನ್ನಿಟ್ಟು ಸೊ ಈಗ ಮುಕ್ಕಾಲು ಭಾಗ ನೀರನ್ನ ಒಂದು ತಾಮ್ರದ ಚೊಂಬಿನಲ್ಲಿ ತುಂಬು ಅದರ ಮೇಲೆ ಒಳಗಡೆಗೆ ಅಕ್ಷತೆ ಅರಿಶಿಣ ಕುಂಕುಮ ಹಾಕ್ಬಿಟ್ಟು ಒಂದು ತುಳಸಿ ದಳ ಅಥವಾ ಒಂದು ಬಿಲ್ಪತ್ರೆ ದಳವನ್ನು ಹಾಕಿ ಕೈ ಮುಚ್ಚಿ ಭಕ್ತಿಯಿಂದ ನಾನು ಹೇಳಿದಂತಹ ಮಂತ್ರಗಳನ್ನು ಹೇಳಿ. ಸೊ ನಿಮಗೆ ಇಲ್ಲಿ 3 ತ್ರಿವೇಣಿಗಳಷ್ಟೇ ಸೇರ್ತದೆ. ಸೊ ಆದರೆ ಈ ಒಂದು ಕಳಸದಲ್ಲಿ ನೀವೇನು ಆವಾಹನೆ ಮಾಡ್ತೀರಿ, ಇಲ್ಲಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಎಲ್ಲ ಸಪ್ತ ಸಾಗರಗಳು, ಸಪ್ತ ನದಿಗಳು, ಸಪ್ತ ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬಂದು ಈ ಗಂಗೆ ಒಳಗಡೆ ಸೇರ್ತಾರೆ. ಇದನ್ನು ನಿಮ್ಮ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಸೊ ಹಾಗಂತ ಮಾತ್ರಕ್ಕೆ ನಿಮ್ಮ ಪಾಪಗಳು ಕಡಿಮೆ ಆಯ್ತು ಅಂತ ಅನ್ಕೋಬೇಡಿ. ಮೊದಲು ಮೋಸ, ದಗ, ವಂಚನೆ, ಅನ್ಯಾಯ, ಅಕ್ರಮ, ಸುಲಿಗೆ, ಅತ್ಯಾಚಾರ, ಅನಾಚಾರ, ಸುಳ್ಳು ಹೇಳುವುದು ಇದೆಲ್ಲವನ್ನು ಬಿಟ್ಟುಬಿಡಿ. ಸೊ ನ್ಯಾಯವಾಗಿ ದುಡಿರಿ. ಯಾರ್ದು ಋಣದಲ್ಲಿ 1 ರೂಪಾಯಿ ಋಣದಲ್ಲಿ ಬದುಕಬೇಡಿ. ಸೊ ನೋಡಿ, ನಾನು ಇವಾಗಲೂ ಬರ್ತಿರ್ಬೇಕಾದ್ರೆ ಒಬ್ಬರದು ಒಂದು 40,000 ಪರ್ಸು ಸಿಕ್ತು. ಸೊ ಅವ್ರು ವಾಪಸ್ ಕೊಟ್ಟೆ, ಇಟ್ಕೊಳ್ಳಿಲ್ಲ. ನಾನು ಇಟ್ಟುಕೊಂಡಿದ್ರೆ ಅವ್ರಿಗೇನು ಗೊತ್ತಾಗ್ತಿರ್ಲಿಲ್ಲ. ಸೊ ತುಂಬ ಹುಡುಕಾಡ್ತಾಯಿದ್ರು, ಕೊಟ್ಟುಬಿಟ್ಟಿದ್ದೀನಿ. 50 ಲಕ್ಷ ದಾನ ಕೊಟ್ಟವ್ರ ಹತ್ರನೂ ನಾನು ಇಲ್ಲಿ ತನಕ ತಗೊಂಡಿಲ್ಲ. ನಮ್ಮ ತಂದೆ ತಾಯಿ ಋಣ ಅಂತಲೂ ಕೂಡ ಅವರ ಋಣ ನಾನು ತೀರಿಸಿದೆ ಹೊರತು ಅವ್ರ ಮೇಗಳದು ಋಣ, ಅವ್ರ ಪಿತ್ರಾರ್ಜಿತ ಆಸ್ತಿ 27 ಕುಂಟೆ ಬಿಟ್ಟು ಯಾವುದು ನಾನು ಇಟ್ಕೊಂಡಿಲ್ಲ. ಸೊ ಹಾಗೆ ನೀವು ಬೇರೆಯವರ ಋಣದಲ್ಲಿ ಬದುಕಿದ್ರೆ ನಿಮಗೆ ಯಾವತ್ತೂ ಮುಕ್ತಿ ಸಿಗೋದಿಲ್ಲ. ನೀವು ಯಾವುದೇ ನದಿಗಳಲ್ಲಾಗಲಿ, ಯಾವ ತ್ರಿವೇಣಿನಲ್ಲಾಗಲಿ, ನೀವು ಪ್ರಪಂಚದ ಯಾವುದೇ ಮೂಲೆಗೆ ಹೋಗಿ ನೀವು ಏನೇ ಹೋಮ ಪೂಜೆ ಪುನಸ್ಕಾರ ಹವನ ಏನೇ ಮಾಡಿಸಿದ್ರು ನಿಮ್ಮ ಪಾಪಗಳು ಕಡಿಮೆ ಆಗೋದಿಲ್ಲ, ನಿಮಗೆ ಮುಕ್ತಿ ಸಿಗೋದಿಲ್ಲ. ನಿಮಗೆ ಮುಕ್ತಿ ಸಿಗಬೇಕು, ನಿಮ್ಮ ಪಾಪಗಳು ಕಡಿಮೆ ಆಗಬೇಕು ಅಂದರೆ ನೀವು ಮೊದಲು ಈ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡೋದನ್ನು ಕಲ್ತ್ಕೊಳ್ಳಿ. ಧರ್ಮಿಷ್ಠರಾಗಿ ಬದುಕಿ ಅನ್ಯಾಯ, ಮೋಸ, ದಗ ಇದೆಲ್ಲ ಬಿಡಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಅಹಂಕಾರ, ಅಜ್ಞಾನ, ದ್ವೇಷ ಇವುಗಳನ್ನು ಬಿಟ್ಟರೆ ನಿಮಗೆ ನಿಜವಾಗ್ಲೂ ನಿಮಗೆ ದೇವರು ಹೊಲಿತಾನೆ, ನಿಮಗೆ ಎಲ್ಲ ಕಾರ್ಯಗಳು ಕೈಗೂಡ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಿದ್ದೀನಿ. ಓಂ ಗಂಗಾ ಮಾತೆಯೇ ನಮಃ.